ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ. ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ ಸರ್. ಈಗ ನೀವು ಕೂಡ ನೋಡುತ್ತೀರಾ, ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಕೇವಲ 2 ವರ್ಷಗಳಲ್ಲೇ ಸ್ಥಾಪನೆಯಾಗಿ 108 ಸ್ಥಾನಗಳನ್ನ ಪಡ್ಕೊಂಡಿದೆ. ಎಲ್ಲ ಒಂದ್ ಕಡೆ ಜನ್ಜಿ ವೋಟ್ಸ್ ಏನಿದೆ ಇದೆಲ್ಲವೂ ಕೂಡ ಸಾಕಷ್ಟು ಸಪೋರ್ಟ್ ಮಾಡಿದೆ ಟಿವಿಕೆಗೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆ ತರ ಒಂದು ನೂತನವಾದ ಫೇಸ್ ನಮ್ಮ ರಾಜ್ಯದಲ್ಲಿ ಯಾರಾದ್ರೂ ಬರ್ಬೋದಾ, ಏನಾಗ್ಬೋದು ಅನ್ಸುತ್ತೆ? ಈಗ ಕರ್ನಾಟಕದಲ್ಲಿ ಸಹ ಬಿಜೆಪಿ ಬೇಡ, ಕಾಂಗ್ರೆಸ್ ಬೇಡ, ಜೆಡಿಎಸ್ ಬೇಡ ಅಂತ ವಾತಾವರಣ ನಿರ್ಮಾಣ ಆಗಿದೆ. ಯಾಕಂದ್ರೆ 3 ಸರ್ಕಾರಗಳು ನೋಡಬೇಕಾಗಿದೆ. ಇಲ್ಲಿ ಭಾಳ ವ್ಯತ್ಯಾಸ ಏನಾಗಿಲ್ಲ. ಬಿಜೆಪಿ ಒಳಗೂ ಸಾಕಷ್ಟು ನಮ್ಮ ಯಡಿಯೂರಪ್ಪ ಕುಟುಂಬ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಅದ್ರ ಏನು ಹೇಳುವಂಥ ಗೌರವನ್ನೆಲ್ಲ ಹಾಳು ಮಾಡಿದಂಥದ್ದು. ಮತ್ತು ಅದೇ ಕುಟುಂಬದ ಕುಡಿಗೆ ಭ್ರಷ್ಟಾಚಾರದ ಹೆಂಗೆ ಭ್ರಷ್ಟಾಚಾರ ಮಾಡ್ಬೋದು, ಹೊಸ ತಂತ್ರಜ್ಞಾನ ತಂದಿರ್ತಕ್ಕಂಥ ಕುಡಿಗೆ ಇವತ್ತು ಬಿಜೆಪಿ ಮತ್ತೆ ಮನೆ ಹಾಕಿದೆ. ಇದರಿಂದ ಬಿಜೆಪಿಯಲ್ಲಿರುವಂಥ ಒಂದೇನು ಕಾರ್ಯಕರ್ತರಲ್ಲಿ ನೀವು ಹೇಳಿದಂಗೆ ಜನ್ಜಿ ಅನ್ನೋ ಒಂದು ಹೊಸ ಜನರೇಷನ್ ಇದೆ. ಅವ್ರಿಗೆ ಇವ್ರು ಯಾರ ಮೇಲೂ ವಿಶ್ವಾಸ ಇಲ್ಲ. ಯಾಕಂದರೆ ಸುಮಾರು 4 ಲಕ್ಷ ಹುದ್ದೆಗಳು ಖಾಲಿ ಅದಾವು, ಸರಿಯಾಗಿ ನೇಮಕಾತಿ ಆಗ್ತಾ ಇಲ್ಲ. ಇವತ್ತು ನೀರಾವರಿ ಯೋಜನೆಗಳು ಸರಿಯಾಗಿ ಕೇವಲ ಗ್ಯಾರಂಟಿ ಬಿಟ್ಟರೆ ಅಭಿವೃದ್ಧಿ ಮಾಡಿ ಜನರಿಗೆ ಸ್ವಾವಲಂಬಿ ಜೀವನ ಮಾಡುವಂಥ ವಾತಾವರಣ ನಿರ್ಮಾಣ ಮಾಡಕ್ಕೆ ಹೊರತು ಬರೀ 2,000 ಕೊಡೋದ್ರಿಂದ, ಕಟ್ಟಿಗೆ ಬಸ್ ಕೊಡೋದ್ರಿಂದ, ಏನು ಉಚಿತ ಪ್ರಯಾಣ ಕೊಡೋದ್ರಿಂದ ಏನು ಯೋಜನಾಂಗಕ್ಕಾಗಲಿ ರಾಜ್ಯದ ಅಭಿವೃದ್ಧಿ ಆಗಲಿ ಆಗುವುದಿಲ್ಲ. ಆ ದೃಷ್ಟಿಕೋನದಿಂದ ಕರ್ನಾಟಕದಲ್ಲಿ ಪರ್ಯಾಯ ಒಂದು ಶಕ್ತಿ ಅಧ್ಯಯ ಆಗ್ಬೇಕನ್ನೋಂಥದ್ದು ನಾನು ಕನಿಷ್ಠ 1 ವರ್ಷದಿಂದ ಏನು ಅಡ್ಡಾಡ್ತಾ ಇದ್ದೀನಿ. ಎಲ್ಲ ಯುವಜನತೆಯಲ್ಲಿ ಅಷ್ಟೇ ಅಲ್ಲ, ಸಾಮಾನ್ಯ ಜನರಲ್ಲಿ ಸಹಿತ ಒಂದು ಪಕ್ಷ ಕಟ್ಟಿರುವಂತ ಬೇಡಿಕೆ ಇದೆ. ಸರ್, ಈಗ ತಮಿಳುನಾಡು ವಿಚಾರಕ್ಕೆ ಮತ್ತೊಮ್ಮೆ ಬರೋದಾದ್ರೆ ಅಲ್ಲಿ ಟಿವಿಕೆ ಪಕ್ಷ 108 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿತ್ತು. ಜೊತೆಗೆ ಕಾಂಗ್ರೆಸ್ ಮತ್ತೆ ಡಿಎಂಕೆ ಅಲೈನ್ಸ್ ಕೂಡ ಹೋಗಿತ್ತು. ಈಗ ಕಾಂಗ್ರೆಸ್ನವರು ಡಿಎಂಕೆ ನ ತೊರೆದು ಮತ್ತೆ ಟಿವಿಕೆ ಜೊತೆ ಸೇರ್ಕೊಳ್ತಾ ಇದ್ದಾರೆ. ಸರ್, ಯಾವ ರೀತಿಯಾಗಿ ಸರಿ ಅಂತ ಪ್ರಶ್ನೆಗಳು ಉದ್ಭವ ಆಗ್ತವೆ. ನೋಡಿ, ಏನಾಗಿದೆ, ಜನರ ಭಾವನೆ ತಕ್ಕಂತೆ ಇವತ್ತು ಈ 108 ಕ್ಷೇತ್ರ ಗೆಲ್ಲುವುದನ್ನು ಸಾಮಾನ್ಯ ಅಲ್ಲ. ಮತ್ತು ಹಾಲಿ ಒಬ್ಬ ಮುಖ್ಯಮಂತ್ರಿ ಹೀನಾಯವಾಗಿ ಸುಳಿಲಿಕ್ಕೆ ಕಾರಣ ಸನಾತನ ಹಿಂದೂ ಧರ್ಮದ ಮೇಲೆ ಮಾಡಿದಂಥ ಅಪಮತ ಮಾಡಿದಂಥ ಒಂದು ಕೆಟ್ಟ ಪರಿಣಾಮ. ಆಲ್ಟರ್ನೇಟಿವ್ ಯಾರು? ತಮಿಳುನಾಡಿನಲ್ಲಿ ಆಲ್ಟರ್ನೇಟಿವ್ ಬಿಜೆಪಿ ಇಲ್ಲ. ಅಲ್ಲಿ ಡಿಎಂಕೆ ಡಿಎಂಕೆ ಎರಡೇ, ಕಾಂಗ್ರೆಸ್ನೂ ಇಲ್ಲ. 2 ಪ್ರಾದೇಶಿಕ ಪಕ್ಷಗಳು. ಅದಕ್ಕೆ ಜನ ಇವತ್ತು ಪಾಪ ನಮ್ಮ ನಿವೃತ್ತ IPS ಅಧಿಕಾರಿಗಳಿದ್ರು, ಅವ್ರಿಗೇನು ಪಕ್ಷ ಪೂರ್ತಿ ನೆಗ್ಲೆಕ್ಟ್ ಮಾಡಿ ಒಂದು ವೇಳೆ ಅವ್ರ ನೇತೃತ್ವದಲ್ಲಿ ಹೋಗಿದ್ರೆ ಇದ್ರಿಗಿಂತ ಒಳ್ಳೆ ಫಲಿತಾಂಶ ಬರ್ತಿತ್ತು ಬಿಜೆಪಿ. ಆದರೆ ಈ ಎಲ್ಲ ಒಂದು ದಕ್ಷಿಣ ಭಾರತದಲ್ಲಿರುವ ಯಾಕೋ ಕೇಂದ್ರ ಬಿಜೆಪಿ ಮಂಡಳಿ ಸರಿಯಾಗಿ ನಿರ್ಣಯ ಮಾಡ್ತಾ ಇಲ್ಲ. ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ, ಇವತ್ತು ಆಂಧ್ರದಲ್ಲಿ ನೋಡ್ತಾ ಇದ್ದೀವಿ. ಅಲ್ಲಿ ಸಂಜಯ್ ಬಂಡಿ ಅಂತ ಒಬ್ಬ ಒಳ್ಳೆ ಲೀಡರ್ ಇದ್ರು, ಅವ್ನು ತೆಗೆದು ಹಾಕಿದ್ರು. ಕರ್ನಾಟಕದಲ್ಲಿ ಭ್ರಷ್ಟ ಕುಟುಂಬಕ್ಕೆ ಮತ್ತೆ ಮನೆ ಹಾಕಿದ್ರು. ತಮಿಳುನಾಡಿನಲ್ಲಿ ನಮ್ಮ ಏನು IPS ಅಧಿಕಾರಿ ಅದಾರಲ್ಲ ಅಣ್ಣಾಮಲೈ ಅವರು, ಅವ್ರನ್ನೂ ಸಹ ಇಷ್ಟು ಹೀನಾಯವಾಗಿ ನಡೆಸುವಂಥದ್ದು. ಇದರಿಂದ ನಾಳೆ ದಕ್ಷಿಣ ಭಾರತದ ಮೇಲೆ ಏನಪ್ಪ ಹೈಕಮಾಂಡ್ ಸರಿಯಾಗಿ ಕೃಪೆ ಆಗ್ತಾ ಇಲ್ಲ ಅನ್ನೋಂಥ ಭಾವನೆ ಬಂದಿದೆ. ಅದಕ್ಕೆ ನಾವು ನಮ್ಮ ಚಿಂತನೆಯನ್ನು ಬದಲಾವಣೆ ಮಾಡಿಬಿಟ್ಟಿದ್ವಿ. ನಾನು ಇಡೀ ರಾಜ್ಯ ಸುತ್ತಬೇಕಂತ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಮೊನ್ನೆ ನಾನು ಹೇಳಿದಂತೆ ಕುರುಡುಮಲೆ ಗಣಪತಿ ದರ್ಶನ ತಗೊಂಡು ಪೂಜೆ ಮಾಡಿಸಿ ಅಲ್ಲಿ ಏನು ನಮ್ಮ ಹನುಮಾನ್ ದೇವಸ್ಥಾನ ಕೂಡಿ ಎಲ್ಲ ಕಡೆ ಶುಭ ಸಂಕೇತ ನನಗೆ ಸಿಕ್ಕಿದೆ. ನಾನು ರಾಜ್ಯ ಪ್ರವಾಸ ಮಾಡ್ತೀನಿ. ಇನ್ನು 6 ತಿಂಗಳಲ್ಲಿ ಎಲ್ಲರ ಅಭಿಪ್ರಾಯದಲ್ಲಿ ಒಂದು ನಿರ್ಣಯಕ್ಕೆ ಬರ್ತೀನಿ. ಇನ್ನು ಹಾಗಿದ್ರೆ ನೀವು ಪಕ್ಷದ ನಿರ್ಣಯ ಏನ್ ತಗೊಂಡಿಲ್ವಾ? ಇನ್ನು 6 ತಿಂಗಳು ಅಂತ ಹೇಳ್ತಿದ್ರ. ಮೊನ್ನೆ ನೋಡಿದ್ರೆ ಈ ತಿಂಗಳಲ್ಲಿ ಒಂದು ದಿನಾಂಕ ಅಂತ ಹೇಳಿದ್ರಿ. ಈಗ ಮತ್ತೆ 6 ತಿಂಗಳು. ಈಗ ಮೇ ತಿಂಗಳಲ್ಲಿ ನಾನು ಕುರುಡುಮಲೆ ದೇವಸ್ಥಾನ, ಗಣಪತಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ. ಈಗ ಹೋಗಿ ಬಂದೆ ಕುರುಡುಮಲೆ ದೇವಸ್ಥಾನಕ್ಕೆ. ಅದು ಪೂಜೆ ಮಾಡಿಸಿ ಅಲ್ಲಿ ಒಂದು ಹೊಲಕ್ಕೆ ಹೂವು ಬಿತ್ತು ನಾನು ಪೂಜೆ ಮಾಡುವಾಗ ಇದು ಒಳ್ಳೆಯ ಸಂಕೇತ. ಇಲ್ಲಿ ನಾನು ವಿಧಾನಸಭೆ ಟಿಕೆಟ್ ಸಿಗಾದ್ರೂ ಅಲ್ಲಿ ಒಳ್ಳೆಯ ಒಂದು ಸಂಕೇತ ಕೊಡ್ತೀನಿ. ಇವತ್ತೂ ಒಂದು ಒಳ್ಳೆಯ ಸಂಕೇತ ನನಗೆ ಆಶೀರ್ವಾದ, ಗಣಪತಿ ಆಶೀರ್ವಾದ ಆಗಿದೆ, ಹನುಮಾನ್ ದೇವಸ್ಥಾನ ಆಶೀರ್ವಾದ ಆಗಿದೆ. ಅದಕ್ಕೆ ನಾನು ಹೇಳಿದ್ದೇನು, ಈ ತಿಂಗಳ ನಾನು ಅಲ್ಲಿ ಹೋಗ್ತಾನೆ ತಿರುಗಿ ಅವ್ರು ನಡೆದ. ಇನ್ನು ಮುಂದೆ ಅಭಿಪ್ರಾಯ ಸಂಗ್ರಹ ಏನು ಪ್ರಾರಂಭ ಮಾಡ್ತೀನಿ, ಡೇಟ್ ಫಿಕ್ಸ್ ಮಾಡಿ ಎಲ್ಲ ಜಿಲ್ಲೆಗಳಿಂದ ಅಡ್ಡಾಡ್ತೀನಿ, ಅಲ್ಲಿಂದ ಎಲ್ಲ ತಾಲೂಕು ಅಡ್ಡಾಡ್ತೀನಿ. ಅದಾದಮೇಲೆ ಏನು ನಿರ್ಣಯ ಮಾಡಬೇಕು, ಪಕ್ಷಕ್ಕೆ ಏನು ಹೆಸರು ಎಲ್ಲ ಬಗ್ಗೆ ಅಂತಿಮವಾಗಿ ಇನ್ನು 6 ತಿಂಗಳಲ್ಲಿ ನಾನು ಘೋಷಣೆ ಮಾಡ್ತೀನಿ. ಹಾಗಿದ್ರೆ ಪಕ್ಷ ಮಾಡೋದು ಫಿಕ್ಸ್ ಆಗಿದ್ದೀರಾ?
6 ತಿಂಗಳಲ್ಲಿ ಘೋಷಣೆ ಮಾಡ್ತೀರಾ ಪಕ್ಷದ ಹೆಸರು? ಯಾಕಂದ್ರೆ ಈಗ ನಾವು ಅಡ್ಡಾಡ್ತೀನಿ, ಎಲ್ಲರ ಅಭಿಪ್ರಾಯ ತಗೋತೀನಿ. ಈಗ ಜನರ ಒಲವು ಮತ್ತ ಪ್ರಾದೇಶಿಕ ಪಕ್ಷ ಕಡೆ ಯಾರನ್ನಾದ್ರೂ ವಿಶ್ವಾಸ ಇದೇ ಯಡಿಯೂರಪ್ಪನ ಭ್ರಷ್ಟ ಮಗ ಇದರ ನೇತೃತ್ವ ಬಿಜೆಪಿ ಒಳಗೆ ಏನಿದೆ ಏನೇನು ಇದ್ದಿರಲ್ಲ. ಯಾವ್ದಾದ್ರು ಒಬ್ಬ ಒಳ್ಳೆಯ ನಾಯಕತ್ವ ಕೊಟ್ಟಿದ್ರೆ ಹೌದಪ್ಪ ನಾವು ಒಪ್ಬೋದಾಗಿತ್ತು. ಅಲ್ಲಿ ಯಾರಿಗೂ ಕುಡುದಿಲ್ಲ. ಒಳ್ಳೆ ಮೆಳ್ಳಿ ಯಡಿಯೂರಪ್ಪ ಅವ್ನ ಮಗ ವಿಜೇಂದ್ರ ಲಿಂಗಾಯತರು ಅವ್ನ ಹಿಂದಿದ್ದಾರೆ. ಲಿಂಗಾಯತರಿಗೆ ಹುಷಾರು, ಏನಾದ್ರು ಆದ್ರೆ ನಾವು ಲಿಂಗಾಯತ ವಿರೋಧ ಆಗ್ತಿತ್ತು ಒಂದು ಭಾವನೆಯನ್ನು ಕೇಂದ್ರ ಹೈಕಮಾಂಡ್ ಇದೆ. ಮತ್ತು ಅಲ್ಲಿ ಇರೋದಕ್ಕಿಂತ ನಾವು ಹಿಂದುತ್ವದ ಆಧಾರ ಮೇಲೆ, ಅಭಿವೃದ್ಧಿ ಆಧಾರ ಮೇಲೆ, ನಿರುದ್ಯೋಗ ಯುವಕರ ಭವಿಷ್ಯದ ಮೇಲೆ ನಾವು ಪಂಚಸೂತ್ರಗಳು ಮಾಡ್ಕೊಂಡು ನಾಳೆ ನಾವು ಇಡೀ ರಾಜ್ಯ ಸುತ್ತಾಡ್ತೀವಿ. ಸುತ್ತಾಡಿ ಒಂದು ನಿರ್ಣಯಕ್ಕೆ ನಾವು ಬರ್ತೀವಿ. ಸರ್, ಈಗ ಶೃಂಗೇರಿ ಕ್ಷೇತ್ರದ ಗೊಂದಲದ ವಿಚಾರ ಕೂಡ ಈಗಾಗಲೇ ನೀವು ನೋಡಿರ್ತೀರಾ. ಶೃಂಗೇರಿ ಶಾಸಕರಾಗಿ 3 ವರ್ಷಗಳ ಬಳಿಕ ಈಗ ಜೀವರಾಜ್ ಅವರು ಆಯ್ಕೆ ಆಗಿದ್ದಾರೆ. ಆದ್ರೂ ಕೂಡ ರಾಜೇಗೌಡ ಅವರು ಹೋಗಿ ಎಲೆಕ್ಷನ್ ಕಮಿಷನ್ಗೆ ಹೋಗಿ ದೂರನ್ನ ಕೂಡ ಇವತ್ತು ಸಲ್ಲಿಕೆ ಮಾಡಿದ್ದಾರೆ. ಏನ್ ಹೇಳ್ತೀರಾ ಸರ್ ಈ ಪ್ರಕರಣದ ಬಗ್ಗೆ? ಈಗಾಗಲೇ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಅವ್ರನ್ನ ಶಾಸಕರಾಗಿ ಪ್ರಮಾಣ ವಚನ ತಗೊಂಡಿದ್ದಾರೆ. ನಾ ಹೇಳ್ತೀನಿ, ಇವತ್ತು ಮತ ಎಣಿಕೆಯಲ್ಲಿ ದೋಷ ಆಗಿತ್ತು ಅಥವಾ ಉದ್ದೇಶಪೂರ್ವಕವಾಗಿ ಏನೋ ಯಾರನ್ನ ನಮ್ಮ ಜೀವರಾಜ್ ಅವ್ರನ್ನ ಅನಿವಾರ್ಯವಾಗಿ 3 ವರ್ಷ ಪಾಪ ಅವ್ರಿಗೆ ಅನ್ಯಾಯ ಆಗಿದೆ. ಆ 3 ವರ್ಷದ ಏನು ಅವ್ರ ಶಾಸಕತ್ವ ಕೌಂಟಿಂಗ್ನಲ್ಲಿ ಮಾಡಿದ ಒಂದು ರೀತಿ ಅಕ್ರಮದಿಂದ ಅವರು 3 ವರ್ಷ ಶಾಸಕರಿಲ್ಲಾರ್ದಾನೆ ಸೋತು ಹೋಗಿದ್ರು. ಇವತ್ತು ನ್ಯಾಯಾಲಯ ಹೇಳಿದ್ಮೇಲೆ ಮತ್ತೆ ಇಲೆಕ್ಷನ್ ಕಮಿಷನ್ ಅವಶ್ಯಕತೆ ಏನಿದೆ? ಮತ್ತೆ ಇಲೆಕ್ಷನ್ ಕಮಿಷನ್ ಏನ್ ನಿರ್ಣಯ ತಗೊಂಡ್ರು ಮತ್ತೆ ಕೋರ್ಟಿಗೆ ಬರುತ್ತೆ, ಅದು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಅದಕ್ಕೇನು ಇಲ್ಲ. ಪಾಪ ಜೀವರಾಜ್ ಅವರು ಒಬ್ಬ ಒಳ್ಳೆಯ ಜನಪ್ರತಿನಿಧಿಯ ಕೆಲಸ ಮಾಡಿ ಅವರು ಒಬ್ಬ ಸಜ್ಜನ ರಾಜಕಾರಣಿ. ಅವ್ರಿಗೇನು 3 ವರ್ಷದಾಗ ಏನು ಅನ್ಯಾಯ ಆಗಿದೆ, ಅದಕ್ಕೆ ಏನು ಪರಿಹಾರ ಕೊಡಬೇಕಲ್ಲ. ಅವ್ರಿಗೇನ ಮಾನಸಿಕ ತೊಂದರೆ ಎಟ್ಟಾಗಿದೆ. ಗೆದ್ರೂ ಸಹಿತ ಮತಪಟ್ಟಿಗೆಯಲ್ಲಿ ಅವರೇ ಗೆದ್ದಿದ್ದು ಇದ್ರೂ ಸಹಿತ 3 ವರ್ಷ ಅವರು ಹೋರಾಟ ಮಾಡ್ಬೇಕಾಯ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ಚುನಾವಣೆ ಆಯೋಗದಲ್ಲಿ. ಅದಕ್ಕೆ ಈಗೇನು ಎಲ್ಲಿ ಹೋದ್ರು ಸಹಿತ ನ್ಯಾಯಾಲಯ ಕೌಂಟಿಂಗ್ ಆದೇಶ ಕೊಟ್ಟಿತ್ತು. ಕೌಂಟಿಂಗ್ನಲ್ಲಿ ಅವ್ರು ಗೆದ್ದಿದ್ದಾರೆ. ಅವ್ರಿಗೆ ಸರ್ಟಿಫಿಕೇಟ್ DC ಕೊಟ್ಟಿದ್ದಾರೆ. ಅದರ ನಂತರ ಪ್ರಮಾಣ ವಚನ ಆಗಿದೆ. ಯಾಕಂದ್ರೆ ಪ್ರಮಾಣ ವಚನ ಮಾಡ್ತಿದ್ದಿಲ್ಲ ನಮ್ಮ ಸ್ಪೀಕರ್ ಅವರು. ಅವ್ರ ಮೇಲೆ ಸಿಕ್ಕಾಪಟ್ಟೆ ಒತ್ತಡ ಇತ್ತು. ಯಾವಾಗ ರಾಜ್ಯಪಾಲರಿಗೆ ಹೋಗಿ ದೂರು ಕೊಟ್ಟ ಮೇಲೆ ಸಂವಿಧಾನಾತ್ಮಕವಾದಂಥ ಬಿಕ್ಕಟ್ಟು ಉಲ್ಬಣಿಸ್ಬೋದು ಅಂತೇಳಿ ಕೊಡ್ಬೇಕಾಯ್ತು. ಅವಾಗ ಸ್ಪೀಕರು ಅವ್ರು ಪ್ರಮಾಣ ವಚನ ಕೊಟ್ಟಾರ ಅಂದ್ರೆ ಅದು ಅಧಿಕೃತವಾಗಿ. ಅದರಲ್ಲಿ ಏನು ಇನ್ನು ಯಾವ ಕೋರ್ಟಿಗೆ ಹೋದ್ರೆ ಏನೋ ಆಗೋದಿಲ್ಲ ಅಂತ ನನ್ನ ಭಾವನೆ. ಆದ್ರೆ DK ಶಿವಕುಮಾರ್ ಅವರು ಇದು ಕ್ರಿಮಿನಲ್ ಕಾನ್ಸ್ಪರಸಿ ಅಂತ ಹೇಳ್ತಾರೆ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದು ವೋಟ್ ಚೋರಿ ಅಲ್ಲ, ವೋಟ್ ಡಕಾಯಿತಿ ಅಂತ ಹೇಳ್ತಾ ಇದ್ದಾರೆ. ಬಾಗಲಕೋಟೆ ದಾವಣಗೆರೆಯಲ್ಲಿ ಏನ್ ಮಾಡಿದ್ದಾರೆ? ಬಾಗಲಕೋಟೆ ಒಂದು 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಕೊನೆಯ ಮತದಾನಕ್ಕಿಂತ 2 ದಿವಸ ಮೊದಲು 45 ಕೋಟಿ ರೂಪಾಯಿ ಹಣ ಹಂಚಿದ್ದಾರೆ ತನ್ನ ಜನ ಹೇಳ್ತಾರೆ. ಜಾತಿ ಆಧಾರದ ಮೇಲೆ ಡಕಾಯಿತಿ ಮಾಡಿದ್ದಾರೆ. ಲಿಂಗಾಯತರಿಗೆ ಬ್ರಾಹ್ಮಣರಿಗೆ 10,000 ರೂಪಾಯಿ, ಉಳಿದ ಹಿಂದುಳಿದ ವರ್ಗದವ್ರಿಗೆ 5,000 ರೂಪಾಯಿ, ಸಾಬರಿಗೆ 1,000 ರೂಪಾಯಿ, ಹಿಂಗೆ ರೇಟ್ ಮಾಡಿ ಈ ಚುನಾವಣೆ ಗೆದ್ದಿದ್ದಾರೆ. ಹೊರತು ಈ ಚುನಾವಣೆ ಪೂರ್ತಿ ಡಕಾಯಿತಿ ಮಾಡಿದ್ದು. ಈ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ಒಂದು ಕ್ಷೇತ್ರದಲ್ಲಿ 7 ದಿವಸ ಯಾಕೆ ಉಳಿದ್ರು? ಇವತ್ತು ವಿಜೇಂದ್ರನ ಚೀಲಗಳು ನನಗೆ ಕೇಳ್ತಾರೆ, ದಾವಣಗೆರೆ ನಾವು ಹೋಗಿರ್ಲಿಲ್ಲ, ಅಲ್ಲಿ ಯಾಕೆ ಬಿಜೆಪಿ ಸೋತು? ಅಂದ್ರೆ ಇಲ್ಲಿ ಏನ್ ನಡೆದಿದೆ ಅಂದ್ರೆ ಸಿದ್ದರಾಮಯ್ಯ DK ಶಿವಕುಮಾರ್ ವೋಟ್ ಚೋರಿ ಎಲ್ಲ ದರೋಡೆ ಮಾಡಿದ್ದಾರೆ. ಹಣ ಕೊಟ್ಟು ಕಾಸಿಗಾಗಿ ವೋಟು ಆದಂತಾಗಿದೆ. ಆ ರೀತಿ ಒಂದು ಅಂಥವ್ರಿಂದ ಏನೋ ನೈತಿಕ ಪಾಠ ಯಾರೂ ಕಲಿಬೇಕಾಗಿಲ್ಲ. ಅವ್ರೇನು ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ 1 ದಿವಸ ಬಂದು ಪ್ರಚಾರ ಮಾಡಿದ್ರೆ ಬೇರೆ. ಒಂದು ಆ ರಾಜ್ಯದ ಮುಖ್ಯಮಂತ್ರಿ 7 ದಿವಸ ಇರ್ತಾರಂದ್ರೆ ಯಾರ ಭಯ? ವಿಜೇಂದ್ರನ ಭಯ ಅಲ್ಲ. ವಿಜೇಂದ್ರನಿಗೆ ಮೊದಲೇ ಅಡ್ಜಸ್ಟ್ ಆಗಿತ್ತು. ಶಾಮನೂರು ಗ್ಯಾರಂಟಿ ಆರಿಸ್ಬರು ವ್ಯವಸ್ಥೆ ಮಾಡ್ಕೊಂಡಿದ್ರು. ಯಾಕಂದ್ರೆ ಮುಂದೆ ವಿಜೇಂದ್ರ ಅವರು, ಶಾಮನೂರವರು ಮತ್ತೆ ಬೀಗರಾದವರು ಅದಾರ. ಈ ಕಾಣಿಕೆಯನ್ನ ಪಾಪ ಮುಂದಿನ ಬೀಗರಾಗೆ ಕಾಣಿಕೆಯಾಗಿ ಪೂಜ್ಯ ತಂದೆ ಯಡಿಯೂರಪ್ಪ, ಪೂಜ್ಯ ತಂದೆಯ ಮಗ, ಸಣ್ಣ ಮಗ ರಾಜ್ಯಾಧ್ಯಕ್ಷ, ಪೂಜ್ಯ ತಂದೆಯ ಹಿರಿಯ ಮಗ ಲೋಕಸಭಾ ಸದಸ್ಯ, ಅದಕ್ಕೆ ಶಾಮನೂರು ಶಿವಶಂಕರಪ್ಪ ಅವರು ಶಿವಮೊಗ್ಗದಾಗ ಯಾರಿಗೆ ಓಟ್ ಹಾಕತ್ ಹೇಳಿದ್ರು? ರಾಘವೇಂದ್ರ ಕೊಟ್ಟ. ಈ ಹೊಂದಾಣಿಕೆಯಿಂದ ಬಿಜೆಪಿ ಹಾಳಾಗ್ತಾ ಇದೆ. ಇನ್ನೂ ಜ್ಞಾನೋದಯ ಆಗಿಲ್ಲ ಅಂದ್ರೆ ಅದು ಕೇಂದ್ರ ಹೈಕಮಾಂಡ್ ದುರ್ದೈವ.
ಈಗ ಸರ್ಕಾರದಲ್ಲಿ ಯಾವ ರೀತಿಯಾಗಿ 3 ವರ್ಷದಿಂದ ಗೊಂದಲ ನಡೀತಿದೆ ಅದೇ ಗೊಂದಲ ಈಗಲೂ ಕೂಡ ಮುಂದುವರಿತಾ ಇದೆ. ಮತ್ತೆ ಒಂದಿಷ್ಟು ಶಾಸಕರು ದೆಹಲಿ ಪ್ರವಾಸವನ್ನು ಕೂಡ ಕೈಗೊಳ್ತಾರಂತೆ. ಏನ್ ಹೇಳ್ತೀರಾ ಸರ್? ಈಗ ಸರ್ಕಾರದಲ್ಲಿ ಇದೇ ಗೊಂದಲ ನಡೀತಾ ಇದೆ. ನೋಡಿ, ಏನು ಸರ್ಕಾರ ಆಡಳಿತ ಅನ್ನುವಂಥದ್ದು ಇಲ್ಲ, ಆಡಳಿತ ವ್ಯವಸ್ಥೆ ಇಲ್ಲ, ಯಾವುದೇ ರೀತಿಯ ಇವತ್ತು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಸರ್ಕಾರ ಸಚಿವರು ಯಾರು ಮನವಿ ಪತ್ರ ಸಹಿತ ತಗೋಲಿಕ್ಕೆ ವಿಧಾನಸಭೆಯಲ್ಲಿ ಇಲ್ಲ. ಎಲ್ಲರೂ ಟೆನ್ಷನ್ ಅಲ್ಲದಾರ. ನಾನು ಮಂತ್ರಿ ಹೋಗ್ತದೆ, ನಾ ಮಂತ್ರಿ ಆಗಬೇಕು. ಇವತ್ತು ನೋಡಿ, ನಮ್ಮ ಕಮಿಟಿಯಲ್ಲಿ ಸಹಿತ ಅದೇ ಚರ್ಚೆ ಆಯ್ತು. ಒಂದು ಟೂರ್ ಹೋಗ್ಬೇಕಾಗಿದೆ, ಇಲ್ಲ ನಾವು ಬರೋದಿಲ್ಲ, ನಾವು ದಿಲ್ಲಿಗೆ ಹೋಗ್ಬೇಕಾಗಿದೆ, ನಾವು ಮಂತ್ರಿ ಆಗ್ಲಿಕ್ಕೆ ನಾವು ಲಾಬಿ ಮಾಡಬೇಕಾಗಿದೆ, ತಗೋ ಪರಿಸ್ಥಿತಿಯನ್ನು ಬಂದಿದೆಯಲ್ಲ. ಅದರಿಂದ ಇವತ್ತು ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಡಳಿತ ವ್ಯವಸ್ಥೆ ಸತ್ತು ಹೋಗಿದೆ. ಸಿದ್ದರಾಮಯ್ಯನವ್ರಿಗೂ ತಲೆ ಬಿಸಿ, ಡಿ.ಕೆ. ಶಿವಕುಮಾರ್ಗೂ ತಲೆ ಬಿಸಿ. ಈ ತಲೆ ಬಿಸಿಯಿಂದ ರಾಜ್ಯದ ಜನರಿಗೆ ಅಭಿವೃದ್ಧಿ ಅನ್ನೋಂಥದ್ದು ಆಗ್ತಾ ಇಲ್ಲ, ಆಡಳಿತ ವ್ಯವಸ್ಥೆ ಕುಸಿದಿದೆ. ಎಸ್, ಇದಾಗಿತ್ತು ಶಾಸಕರಾದಂತ ಯತ್ನಾಳ್ ಅವರ ಮಾತುಗಳು. ಕ್ಯಾಮರಾಮನ್ ವಿಕಾಸ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್ ಬೆಂಗಳೂರು.